ಜೆಡಿಎಸ್ ಅಭ್ಯರ್ಥಿ ಗೋವಿಂದ ರಾಜು ಅವರು 14 ಮತಗಳನ್ನ ಪಡೆದಿದ್ದಾರೆ. ವಿಷಯ ಅಂತ ಅಂದ್ರೆ ಓಕೆ, ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ತಿಪ್ಪಣ್ಣಪ್ಪ ಕಮಕನೂರ್ 30 ಮತ ಪಡೆದಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ PV ಮೋಹನ್ ಅವರು 29 ಮತಗಳನ್ನ ಪಡೆದಿದ್ದಾರೆ. ಆಮೇಲೆ ಬಿಜೆಪಿ ಅಭ್ಯರ್ಥಿ ರಘು ಕೌಟಿಲ್ಯ ಅವರು 29 ಮತವನ್ನ ಪಡೆದಿದ್ದಾರೆ. ಲಿಂಗರಾಜು ಪಾಟೀಲ್ ನೋಡಿ, ಇದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಚೈತ್ರ, 27 ಮತ ಪಡೆದಿದ್ದಾರೆ. ಸೊ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ 32 ಮತಗಳನ್ನ ಪಡೆದಿದ್ದಾರೆ. ಅಲ್ಲಿಗೆ ಮತ್ತೆ BS ಶಿವಣ್ಣ ಅವರು ಕೂಡ 30 ಮತಗಳನ್ನ ಪಡೆದಿದ್ದಾರೆ. ಸೊ ಅಲ್ಲಿಗೆ ಏನು ಅಂತಂದ್ರೆ 7ನೇ ಅಭ್ಯರ್ಥಿ ಯಾರು ಅಂತಿದ್ರಲ್ಲ, ಈಗ 7ನೇ ಅಭ್ಯರ್ಥಿ ಅಲ್ಲ, ಈಗ 7ನೇ ಅಭ್ಯರ್ಥಿಗೆ ಗೆಲ್ಸ್ಕೊಳ್ಳೋಕೆ ಬಿಜೆಪಿಗೆ ಸಾಧ್ಯನಾ ಅನ್ನೋಷ್ಟ್ರ ಮಟ್ಟಿಗೆ ಆಗಿದೆ ಈಗ ಸನ್ನಿವೇಶ. ಯಾಕಂತಂದ್ರೆ ಬಿಜೆಪಿ ಅನಾಯಾಸವಾಗಿ 2 ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಬೇಕಾದಂತ ಸಂಖ್ಯಾಬಲ ಇತ್ತು. ನೋಡಿ ಎಂತ ರೀತಿಯಾದಂತ ಲೆಕ್ಕಾಚಾರ ಅವ್ರದ್ದು ಅಂತ ಹೇಳಿ. ಎಲಿಮಿನೇಷನ್ ರೌಂಡ್ ನಲ್ಲಿ ಲಿಂಗರಾಜ್ಗೆ ಗೆಲುವು ಸಿಕ್ಕಿದೆ. ಬಿಜೆಪಿ ಅಭ್ಯರ್ಥಿ ಲಿಂಗರಾಜ್ ಪಾಟೀಲ್ಗೆ ಗೆಲುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಗೆಲುವಿಗೆ ಬೇಕಾಗಿದ್ದಂತ ಕೋಟಾವನ್ನ ತಲುಪಿದ್ದಾರೆ ಲಿಂಗರಾಜ್. ಅಫ್ಕೋರ್ಸ್ 27 ಮತ ಇತ್ತು ಈ ಹಿಂದೆ. ಎಲಿಮಿನೇಷನ್ ಅಲ್ಲಿ ಪ್ರತಿ ಅಭ್ಯರ್ಥಿ ಗೆಲ್ಲುವುದಕ್ಕೆ 27.63 ಮತ ಪಡಿಬೇಕು. ಆದ್ರೆ ಲಿಂಗರಾಜ್ ಪಾಟೀಲ್ಗೆ ಕೇವಲ 27 ಮತ ಸಿಕ್ಕಿತ್ತು. ಇದೀಗ ಎಲಿಮಿನೇಷನ್ ರೌಂಡ್ ನಲ್ಲಿ ಲಿಂಗರಾಜ್ ಅವರಿಗೆ ಗೆಲುವಾಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇನ್ನೊಂದು ಅಭ್ಯರ್ಥಿ ಮತ ಕೇವಲ 14 ಅಲ್ವಾ. ಸೊ ಆ ಕಾರಣಕ್ಕಾಗಿ ಆ ಆಧಾರದ ಮೇಲೂ ಕೂಡ ಇವರಿಗೆ ಗೆಲ್ಲೋದಕ್ಕೆ ಅವಕಾಶ ಆಗಿದೆ. ಅಲ್ಲೂ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಇದು ಅಭ್ಯರ್ಥಿ ಹೋಗೋ ಕ್ಯಾಂಡಿಡೇಟೇ ಆಗ್ಬಿಡ್ತಿತ್ತು ಇದು ಬಿಜೆಪಿ ಅದು. ಸೊ ಈ ರೀತಿಯಾದಂಥದ್ದು. ಇದು ಪ್ರಮೋದ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಅಂದ್ರೆ ಇವ್ರು ಲೆಕ್ಕಾಚಾರ ಹಾಕಿರೋದೇ ತಪ್ಪಾಗಿದೆ. ಯಾಕಂದ್ರೆ ಕಾಂಗ್ರೆಸ್ ಯಾವ ಮಟ್ಟಿನ ಒಂದು ಶಿಸ್ತನ್ನ ತೋರಿಸ್ತು, ಮುಂಚೆನೆ ರೆಸಾರ್ಟಿಗೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ಹೇಗೆ ಓಟ್ ಹಾಕ್ಬೇಕು ಏನು ಎತ್ತ ಅಂತ ತೋರಿಸ್ಕೊಂಡು. ಈ ಬಿಜೆಪಿ ಅವ್ರು ಬಹಳ ಆರಾಮಾಗಿ ನಿನ್ನೆಯಿಂದ ಓಡಾಡ್ಕೊಂಡಿದ್ರು. ಕೆಲವರು ಇಲ್ಲ ಫೋನ್ ಮಾಡಿದೀನಿ, ಅವ್ರು ನಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ ಅನ್ನೋದು. ಇನ್ ಕೆಲವರು ಇಲ್ಲ JDS ಗೆ ಇಷ್ಟು ಓಟ್ ಹಾಕ್ಸ್ತೀನಿ ಅನ್ನೋದು. ಅವರಲ್ಲಿ ಒಂದು ಸ್ಪಷ್ಟತೆ ಇರಲಿಲ್ಲ. ಸೊ ಆ ಲೆಕ್ಕಾಚಾರ ಏನಾದ್ರೂ ಕೈ ಕೊಟ್ಟಿರೋದಾ, ಅಥವಾ ಶಾಸಕರುಗಳ ಇಲ್ಲಿ ಕ್ರಾಸ್ ವೋಟಿಂಗ್ ಮಾಡಿರೋದು ಇವರಿಗೆ ಕುತ್ತಿಗೆಗೆ ಬರೋ ಕಾರಣ ಆಯ್ತಾ ಈ ಸನ್ನಿವೇಶ ಅಂತ ಹೇಳ್ಕೊಂಡು ಪ್ರಮೋದ್? ಮಾಲ್ತೇಶ್, ಯಾವಾಗಲೂ ಕೂಡ ಆಡಳಿತ ಪಕ್ಷದಕ್ಕೆ ಸಹಜವಾದ ಒಂದು ಮೈಲೇಜ್ ಇರುತ್ತೆ. ಹಿಂದೆ ಕೂಡ ಸಾಕಷ್ಟು ಬಾರಿ ಕಾಂಗ್ರೆಸ್ನ ಸರ್ಕಾರ ಇತ್ತು, ಕಾಂಗ್ರೆಸ್ನ ಸರ್ಕಾರ ಇದ್ರೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿನೇ ಗೆರಲಿಲ್ಲ. ಹಾಗಾದ್ರೆ ಕಾಂಗ್ರೆಸ್ ನಿದ್ದೆ ಮಾಡಿಬಿಟ್ಟಿತ್ತು ಅಂತ ಹೇಳಕ್ಕಾಗತ್ತಾ, ಅಥವಾ ಆರಾಮಾಗಿ ಓಡಾಡ್ಕೊಂಡಿದ್ರು ಅಂತ ಹೇಳಕ್ಕಾಗತ್ತಾ? ಹಾಗಾಗಲ್ಲ. ಹಿಂದೆ ನೆನಪಿರ್ಬೋದು, ಇದೇ ಬೈರತಿ ಸುರೇಶ್ ಅವರು ಇಂಡಿಪೆಂಡೆಂಟ್ ಆಗಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಂತ ಘಟಾನುಘಟಿ ಸರ್ಕಾರಗಳಿದ್ರು ಕೂಡ ಸರ್ಕಾರದ ವಿರುದ್ಧವಾಗಿ ಅವರಿಗೆ ಗೆಲುವಾಗಿದೆ. ಇದು ಗೌಪ್ಯ ಮತದಾನ ಆಗಿರುವಂಥ ಹಿನ್ನೆಲೆಯಲ್ಲಿ ನೀವು ಎಷ್ಟೇ ಸರ್ಕಸ್ ಮಾಡಿದ್ರು ಕೂಡ, ಯಾವುದೇ ರೀತಿಯಾದಂಥ ಲೆಕ್ಕಾಚಾರಗಳನ್ನು ಹಾಕಿದ್ರು ಕೂಡ ಅಲ್ಲಿ ಹಾಕಬೇಕಾಗಿರುವಂಥವ್ರು ಶಾಸಕರು. ಹೀಗಾಗಿ ಶಾಸಕರು ಒತ್ತಡಕ್ಕೆ ಒಳಗಾದ್ರೆ, ಶಾಸಕರು ಆಮಿಷಕ್ಕೆ ಒಳಗಾದ್ರೆ ಯಾರು ಕೂಡ ಏನೂ ಮಾಡೋದಕ್ಕಾಗಲ್ಲ. ಅಷ್ಟೆಲ್ಲ ಆಯ್ತು. ಈಗಾಗಲೇ ಬಿಜೆಪಿಯ ಲೆಕ್ಕಾಚಾರ ಹಾಕೋದಕ್ಕೆ ಬರಲ್ಲ ಅನ್ನೋದಾದ್ರೆ ಹಾಗಾದ್ರೆ JDSಗೂ ಲೆಕ್ಕಾಚಾರ ಹಾಕಕ್ಕೆ ಬರಲ್ಲ ಅಂತ ನಾವು ತೀರ್ಮಾನ ಮಾಡೋಕ್ಕಾಗತ್ತಾ? ಯಾಕಂದ್ರೆ ಅವರು 18 ಓಟ್ಗಳಲ್ಲಿ ಕೇವಲ 14 ಬಂದಿದ್ದು. ಹಾಗಾದ್ರೆ ಇನ್ನು 4 ಓಟ್ ಹೋಯ್ತು. ಅವರು ರೆಸಾರ್ಟ್ಗೆಲ್ಲ ಹೋಗಿದ್ರಲ್ಲ, ರೆಸಾರ್ಟ್ ರಾಜಕೀಯ ಮಾಡಿದ್ರಲ್ಲ, ಆದರೂ ಕೂಡ ಯಾಕಾಗಿಲ್ಲ? ಹೀಗಾಗಿ ಯಾವ ಲೆಕ್ಕಾಚಾರ ಅನ್ನೋದಕ್ಕಿಂತ ಇಲ್ಲಿ ಸಹಜವಾಗಿ ಪರಿಷತ್ನ ಚುನಾವಣೆಯ ಹಿನ್ನೆಲೆಗಳನ್ನು ಗಮನಿಸ್ತಾ ಇದ್ರೆ, ಪರಿಷತ್ನ ಚುನಾವಣೆಯ ತಂತ್ರಗಾರಿಕೆಗಳನ್ನು ಗಮನಿಸ್ತಾ ಇದ್ರೆ, ಯಾವತ್ತೂ ಕೂಡ ಇಲ್ಲಿ ಯಾರು ಅಧಿಕಾರದಲ್ಲಿರ್ತಾರೆ, ಅಧಿಕಾರದಲ್ಲಿದ್ದವರಿಗೆ ಸಹಜವಾಗಿ ಒಂದು ಉತ್ಸಾಹ ಇರುತ್ತೆ. ಅದರಲ್ಲೂ ಕೂಡ ಹೆಚ್ಚಿನ ಅಡ್ವಾಂಟೇಜಸ್ ಅವರಿಗಿರುತ್ತೆ. ಅಟ್ ದ ಸೇಮ್ ಟೈಮ್ ಈ ಒಂದು ಗೌಪ್ಯ ಮತದಾನ ಆದಂತಹ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಗೋಲ್ಮಾಲ್ ಆಗಿರುವಂಥದ್ದು ಅಥವಾ ಕ್ರಾಸ್ ವೋಟಿಂಗ್ ಆಗಿರುವಂಥದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿದೆ. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲೂ ಆಗಿದೆ, ಬಿಹಾರದಲ್ಲಾಗಿದೆ, ಮಧ್ಯಪ್ರದೇಶದಲ್ಲಾಗಿದೆ, ಅಹಮದಾಬಾದ್ನಂಥ ಗುಜರಾತ್ನಲ್ಲೂ ಕೂಡ ಅಮಿತ್ ಶಾ ಇದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಓಟಿಂದ ಅಡ್ಡ ಮತದಾನ ಆಗಿ ಸೋತಂಥ ಅನೇಕ ಉದಾಹರಣೆಗಳು ಕೂಡ. ಹೀಗಾಗಿ ಈ ಗೌಪ್ಯ ಮತದಾನ ಇರುವಂಥದ್ದು ಒಂದು ಸ್ಟ್ರಾಟಜಿಕಲಿ ಬಿಜೆಪಿ ಎಲ್ಲ ಎರರ್ ಆಯಿತು ಅನ್ನೋದಕ್ಕೆ ಒಂದು ವಿಚಾರ ಹೇಳಬೇಕು ಅಂದ್ರೆ ಮಾಲ್ತೇಶ್, ಇಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಈಗಾಗಲೇ ಎಲ್ಲರನ್ನೂ ಕೂಡ ಕ್ರೋಢೀಕರಿಸಿರುವಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ವೀಕ್ ಪಾಯಿಂಟ್ಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ಮತದಾನದಿಂದ ಖಂಡಿತವಾಗ್ಲೂ ಸಾಬೀತಾಗ್ತಾ ಇದೆ. ಅಫ್ಕೋರ್ಸ್ ನಾವು ಈ ಒಂದು ಅಡ್ಡ ಮತದಾನವನ್ನ JDS ನಿಂದ ನಿರೀಕ್ಷೆ ಮಾಡಿದ್ರು. ಎಲ್ಲರೂ ಕೂಡ ಏನನ್ಕೊಂಡಿದ್ರು, JDS ನವರು ಹೆಚ್ಚಾಗಿ ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತ. ಆದ್ರೆ ಬಿಜೆಪಿಯಲ್ಲಿ 4 ಬಿಜೆಪಿಯ ಶಾಸಕರು, ಇಲ್ಲಿ ಉಚ್ಚಾಟಿತ ಶಾಸಕರಲ್ಲ ಮಾಲ್ತೇಶ್, ನಾವು ಗಮನ ಕೊಡಬೇಕಾಗಿರುವಂಥದ್ದು ಕೇವಲ ಉಚ್ಚಾಟಿತ ಶಾಸಕರಲ್ಲ, ಉಚ್ಚಾಟಿತ ಶಾಸಕರ ಹೊರತಾಗಿಯೂ ಕೂಡ ಇತರ ಬಿಜೆಪಿಯ ಶಾಸಕರು ವೋಟ್ ಹಾಕಿದ್ದಾರೆ ಅಂದ್ರೆ ಸಹಜವಾಗಿ ಬಿಜೆಪಿಯಲ್ಲಿ ಒಂದು ವೀಕ್ ಲಿಂಕ್ ಇರುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿ ಬರ್ತಾ ಇದೆ. ಅಂತ ಯಾವ ಶಾಸಕರನ್ನ ಅವರು ಟಾರ್ಗೆಟ್ ಮಾಡಿದ್ರು ಕಾಂಗ್ರೆಸ್ನವರು, ಅದು ಕೂಡ ಮುಂದಿನ ಹಂತದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಆಡಳಿತಾತ್ಮಕವಾಗಿ ಅವರು ಬಲಿಷ್ಠವಾಗಿದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯಂತ ಅಡ್ವಾಂಟೇಜ್ಗಳನ್ನ ಆಡಳಿತಾರೂಢ ಸರ್ಕಾರಗಳು ತೆಗೆದುಕೊಳ್ಳುವಂಥದ್ದು ಸಾಮಾನ್ಯ. ಆದ್ರೆ ಈ ಒಂದು ವಿಪಕ್ಷವಾಗಿದ್ದು ಇಷ್ಟೊಂದು ಲೂಸ್ ಆಗಿದೆ ಅನ್ನುವಂಥ ಸಹಜವಾದಂತಹ ಪ್ರಶ್ನೆ ಈಗಾಗಲೇ ಉದ್ಭವ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈ ಬೆಳವಣಿಗೆಗಳಾಗ್ತಾ ಇದ್ದಂತೆ ಯಾವಾಗ ಲಿಂಗರಾಜು ಕೇವಲ 27 ಮತಗಳು ಮಾತ್ರ ಬಂದಿದೆ ಅನ್ನುವಂಥ ಮಾಹಿತಿ ಸಿಕ್ತು, ಆ ಒಂದು ಸಂದರ್ಭದಲ್ಲೇ ಈ ಬೆಳವಣಿಗೆ ಆಗ್ತಾ ಇದ್ದಂತೆ ವಿಪಕ್ಷ ನಾಯಕರ ಕೊಠಡಿಯಲ್ಲಿ ಅದು ಆರ್ ಅಶೋಕ್ ಇರ್ಬೋದು, ಅದೇ ರೀತಿ ವಿಜಯೇಂದ್ರ ಇರ್ಬೋದು, ಇನ್ನಿತರ ನಾಯಕರು ಈಗ ತುರ್ತು ಸಭೆಯನ್ನು ಕೂಡ ಅವರು ಕೂಡ ಮಾಡ್ತಿದ್ದಾರೆ, ಲೆಕ್ಕಾಚಾರದ ಬಗ್ಗೆ ಅವರು ಕೂಡ ಚರ್ಚೆ ಮಾಡ್ತಾರೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಮೇಲ್ನೋಟಕ್ಕೆ ಬರ್ತಾ ಇರುವಂತಹ ಮಾಹಿತಿಗಳು, ಇದೆಲ್ಲವೂ ಕೂಡ ಈಗ ತತ್ಕ್ಷಣಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಗಳು. ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಅಧಿಕಾರಿಗಳು ಅಂದ್ರೆ ಚುನಾವಣಾ ಅಧಿಕಾರಿಗಳು ಬಂದು ಒಂದು ಪ್ರಕಟಣೆಯನ್ನ ಮಾಡ್ತಾರೆ. ಪ್ರಕಟಣೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವಾಗ ಸ್ಪಷ್ಟವಾದಂತಹ ಮಾಹಿತಿ ಅಂದ್ರೆ ನಿಖರವಾಗಿ ಎಷ್ಟಾಗಿದೆ, ಎಷ್ಟು ಮತಗಳು ಕ್ರಾಸ್ ವೋಟ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುವಂತಹ ನಿರೀಕ್ಷೆ ಇದೆ.
ಮಾಲ್ತೇಶ್, ಹಾಗೆ ಮಾತಾಡೋಣ, ಇದ್ರ ಜೊತೆಗೆ ಏಜೆಂಟ್ಸ್ಗಳು ಕೂಡ ಬರ್ತದೆ, ಅವ್ರ ಜೊತೆಗೂ ಕೂಡ ಮಾತಾಡೋಣ. ಚುನಾವಣೆ ಓಕೆ, ಸರ್ ಸರ್ ಈಗ ನಿಮ್ಮ ವಿರುದ್ಧ ಅಲ್ಲಲ್ಲ ನಿಮ್ಮ ವಿರುದ್ಧ ದೂರನ್ನು ಕೊಡುವಂಥದ್ದು ಕೂಡ ಆಗಿತ್ತು. It's a false allegation. I am a complaint. The accused, English ಕನ್ನಡ ಇದು? ಕನ್ನಡ. ನಾನೇ ಕಂಪ್ಲೇಂಟ್, ದೂರದಾರ. ಅಕ್ಯೂಸ್ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಿ. ಅಕ್ಯೂಸ್ಡ್ ಕಾಂಟ್ ಡೂ ದ ಕಂಪ್ಲೇಂಟ್ ಅಗೇನ್ಸ್ಟ್. ನಾನೇ ದೂರದಾರ. ನಾನೊಂದು ಮಾನನಷ್ಟ ಮೊಕದ್ದಮೆ ಹಾಕಿದೆ ಅಡಗೂರು ಎಚ್ ವಿಶ್ವನಾಥ್ ಮತ್ತು ಮಂಜುನಾಥನ. ಮತ ಎಣಿಕೆ ಮುಗಿದಿದೆ. ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದಾಗ ಫಲಿತಾಂಶ ಗೊತ್ತಾಗುತ್ತೆ. ಸರ್, ಈಗ ಕ್ರಾಸ್ ವೋಟು ಕೂಡ ಆಗಿದೆ, ಅಂದ್ರೆ ಜೆಡಿಎಸ್ ಇಂದನೂ ಆಗಿದೆ, ಬಿಜೆಪಿಯಿಂದನೂ ಆಗಿದೆ. ಎಷ್ಟೆಷ್ಟಾಗಿದೆ ಅದಿನ್ನೂ ಅದೆಲ್ಲ ಲೆಕ್ಕ ಅವರೇ ಕೊಡಬೇಕು. ಬಟ್ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಕೂಡ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ದಳದವರು ಕ್ರಾಸ್ ವೋಟ್ ಮಾಡಿದ್ದಾರೆ. ನಮ್ಮ 5 ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಮತ ಎಣಿಕೆ ಮುಗಿದಿದೆ. ಎಲೆಕ್ಷನ್ ಕಮಿಷನ್ ಅನೌನ್ಸ್ ಮಾಡಿದಾಗ ಫಲಿತಾಂಶ ಗೊತ್ತಾಗುತ್ತೆ. ಸರ್, ಈಗ ಕ್ರಾಸ್ ವೋಟು ಕೂಡ ಆಗಿದೆ, ಅಂದ್ರೆ ಜೆಡಿಎಸ್ ಇಂದನೂ ಆಗಿದೆ, ಬಿಜೆಪಿಯಿಂದನೂ ಆಗಿದೆ. ಎಷ್ಟೆಷ್ಟಾಗಿದೆ ಅದಿನ್ನೂ ಅದೆಲ್ಲ ಲೆಕ್ಕ ಅವರೇ ಕೊಡಬೇಕು. ಬಟ್ ಬಿಜೆಪಿ ಕೂಡ ಪಾರ್ಟಿ ವಿತ್ ಡಿಫರೆನ್ಸ್ ಕೂಡ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ, ದಳದವರು ಕ್ರಾಸ್ ವೋಟ್ ಮಾಡಿದ್ದಾರೆ. ನಮ್ಮ 5 ಅಭ್ಯರ್ಥಿಗಳು ನಾವು ಗೆದ್ದಿದ್ದೀವಿ. ಜೊತೆ ಕಾಂಗ್ರೆಸ್ ಅಭ್ಯರ್ಥಿ ಪಿ ವಿ ಮೋಹನ್ ಅವರೇ ಗೆಲುವನ್ನ ಸಾಧಿಸಿದ್ರೆ ಏನ್ ಹೇಳ್ತೀರಿ? ಒಂದು ನಿಮಿಷ. ಗೆಲುವು ಸಾಧಿಸಿದ್ರೆ ಈಗ ಬಹಳ ಸಂತೋಷ ಆಗ್ತದೆ. ಬಹಳ ವರ್ಷಗಳ ಕನಸು ವಿಧಾನ ಪರಿಷತ್ತಿಗೆಲ್ಲ ವಿಧಾನಸಭೆಗೆ ಬರಬೇಕಂತೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ ಪಕ್ಷ. ಐ ಆಮ್ ವೆರಿ ಹ್ಯಾಪಿ. ಬಹಳ ತಡವಾಗಿ ಏನಾದರೂ ನಿಮಗೆ ಅವಕಾಶ ಸಿಕ್ತು ಅಂತ ಅನಿಸ್ತಿದೆಯಾ? ಹಾಗೇನಿಲ್ಲ, ಪಕ್ಷಕ್ಕೆ ಅದರಾದ ಒಂದು ಶಿಸ್ತಿದೆ, ಅದರಾದ ಒಂದು ಇದಿದೆ ಅಂತ ಹೇಳಿದ್ರೆ, ಅದಕ್ಕೆ ಒಂದು ಐಡಿಯಾ ಇದೆ ಪಕ್ಷ ಯಾವಾಗ ಕೊಡ್ಬೇಕು, ಏನು ಮಾಡ್ಬೇಕಂತೇಳಿ. ರೀಸೆಂಟ್ಲಿ ನಾನು ಕೇರಳ, ತೆಲಂಗಾಣ, ಕರ್ನಾಟಕದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಪಕ್ಷ ಗುರುತಿಸಿ ಕೊಟ್ಟಿದ್ದಾರೆ. ಕೇರಳ ಚುನಾವಣೆ ನೀವು ಮಾಡಿದಂಥ ಕೆಲಸಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಅಂತ ಹೇಳಿಲ್ಲ. ಒಟ್ಟಾರೆ ನಾನು ಮಾಡಿದಂಥ ಕಳೆದ 30 ವರ್ಷಗಳಿಂದ ಪಕ್ಷದಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಪಕ್ಷ ಸಂಘಟನೆಯಲ್ಲಿ. ಅದನ್ನು ಗುರುತಿಸಿ ಕೊಟ್ಟಿದ್ದಾರೆ. ಯಾರಿಗೆ ಅರ್ಪಿಸ್ತಾರೆ ನಿಮ್ಮ ಗೆಲುವನ್ನು? ಯಾರು ಕಾರಣ ನಿಮ್ಮ ಗೆಲುವಿಗೆ? ಕಾರ್ಯಕರ್ತರು. ಅಬ್ಸಲ್ಯೂಟ್ಲಿ ಕಾರ್ಯಕರ್ತರದ ದೊಡ್ಡ ಗೆಲುವು. ಅವ್ರಿಗೆ ನಾನು ಇದು ಅರ್ಪಿಸ್ತಾ ಇದ್ದೀನಿ. ಕಾರ್ಯಕರ್ತರು ಬಹಳ ಖುಷಿಯಾಗಿದೆ. ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಗೆಲ್ಲದಿದ್ದರೂ ಕೂಡ ನನಗೆ ಕಾರ್ಯಕರ್ತರು ಕೂಡ ಅಷ್ಟು ಕೊಟ್ಟಂತ ಇದಿದೆಯಲ್ಲ, ಐ ಆಮ್ ವೆರಿ ಹ್ಯಾಪಿ ಟು ದೇಮ್. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತ ಸಂಪೂರ್ಣ ವಿಶ್ವಾಸ ಇರಲಿಲ್ಲ, ಆದ್ರೆ ಈಗ 5 ಅಭ್ಯರ್ಥಿಗಳು ಗೆಲ್ಲುವಂತ ರೀತಿಯಲ್ಲಿ ಸಂಪೂರ್ಣ ವಿಶ್ವಾಸ ಇತ್ತು 5 ಅಭ್ಯರ್ಥಿ ಗೆಲ್ತಾರೆ ಅಂತೇಳಿ. ಇಷ್ಟು ಪಿ ವಿ ಮೋಹನ್ ಅವರ ಮಾತುಗಳು. ಕ್ಯಾಮ್ರಾ ಪ್ರಣೇಶ್ ಜೊತೆ ಕಿರಣ್ ಹಂಡ್ಕಾ, ಟಿವಿ 9 ಬೆಂಗಳೂರು. ಟಿವಿ 9 ಜೊತೆ ಕಾಂಗ್ರೆಸ್ ವಿಜೇತ ಅಭ್ಯರ್ಥಿ ತಿಪ್ಪಣ್ಣ ಕಂಕನೂರವರು 3ನೇ ಬಾರಿಗೆ ವಿಧಾನ ಪರಿಷತ್ನ ಪ್ರವೇಶ ಮಾಡ್ತಾ ಇದ್ದಾರೆ. ನೀವು ನಾನು ಮೊದಲೇ ಉಗ್ರಪ್ಪನವರು ಸಂಸದರಾದ ಸಂದರ್ಭದಲ್ಲಿ ತೆರವಾದ ಸ್ಥಾನಕ್ಕೆ 1 ವರ್ಷದ ಅವಧಿ ಸಲುವಾಗಿ ನಾನು ರಾಜ್ಯಪಾಲರ ನಾಮನಿರ್ದೇಶನ ಆಗಿದ್ದೆ. ಆಮೇಲೆ 2ನೇ ಬಾರಿ ಶಂಕರಮ್ಮ ಅವರು ರಾಜೀನಾಮೆ ಕೊಟ್ಟ ಸಂದರ್ಭ ತೆರವಾದ ಸ್ಥಾನಕ್ಕೆ 2 ವರ್ಷಗಳವರೆಗೆ ಆಗಿದೆ. ನಂದು ಕಡಿಮೆ ಅವಧಿ ಆಗಿತ್ತು. ಪಕ್ಷಕ್ಕೆ ಬೇಡಿಕೆ ಇಟ್ಟೆ, ನನಗೆ ಪೂರ್ಣ ಅವಧಿ ಸಲುವಾಗಿ ಅವಕಾಶ ಮಾಡಿಕೊಡ್ರಿ ಅಂಥೇಳಿ ನಾನು ಅರ್ಜಿ ಕೊಟ್ಟಿದ್ದೆ. ಅದರ ಪ್ರಕಾರ ಪಕ್ಷ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಇವರೆಲ್ಲರೂ ಒಕ್ಕಟ್ಟಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದರು. ಅದರ ಪ್ರಕಾರ ನಾನು ಇವತ್ತಿನ ದಿವಸ ನನ್ನ ಪ್ರೀತಿ ವಿಶ್ವಾಸ ನೋಡಿ, ನನ್ನ ಕೆಲಸ ನೋಡಿ ನಮ್ಮ ಭಾಗದ ಎಲ್ಲ ಶಾಸಕರು ನನ್ನ ಮತ ಹಾಕಿದ್ದಾರೆ. ನಾನು ಭಾರೀ ಬಹುಮತದಿಂದ ಇವತ್ತು ಎಲೆಕ್ಟ್ ಆಗಿನಿ. 30ಕ್ಕೆ 30 ಪೂರ ಓಟ್ ನನಗೆ ಬಿದ್ದಿವೆ. ಮುಂದಿನ ದಿನಗಳಲ್ಲಿ ಬಡತನ ರೇಖೆಯಿಂದ ಕೆಳಗಿದ್ದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಪರಿಷತ್ತಿನಲ್ಲಿ ಧನಿಯತ್ವ ಮೂಲಕ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು. ನನಗೆ ಕೋಲಿ ಸಮಾಜ, ಗಂಗಾಮತ ಸಮಾಜ ಅಂತೇಳಿ 5 ಪದಗಳು, ಕೋಲಿ, ಗಂಗಾ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಪದಗಳು ಕೂಡ ಬಹುದಿನಗಳಿಂದ ನಮ್ಮ ಸಮಾಜದವರ ಬೇಡಿಕೆ ಇದೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮಗೆ 30 ಮತ ಸಿಗತ್ತೆ ಅಂತ ವಿಶ್ವಾಸ ಇತ್ತಾ ನಿಮಗೆ? ಹೌದು. ನನ್ನ ಕೆಲಸ ನೋಡಿ, ನಾ 2 ಬಾರಿ ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡಿ ಧ್ವನಿ ಎತ್ತಿದ್ದು, ಸಾಮಾಜಿಕ ನ್ಯಾಯಪರವಾಗಿ ಹೋರಾಟ ಮಾಡಿದ್ದು, ಸರ್ವರಿಗೆ ಸಮಪಾಲು ಸಮಬಾಳು ಎಂಬ ಬಸವಣ್ಣವರ ತತ್ವ ಸಿದ್ಧಾಂತ ಅಡಿಯಲ್ಲಿ ಕೆಲಸ ಮಾಡೋದನ್ನು ನೋಡಿ ಇವರಿಂದ ನಮ್ಮ ಎಲ್ಲ ಸಮಾಜಕ್ಕೆ ಒಳ್ಳೆಯದಾಗ್ತದೆ, ಇಂಥವ್ರು ಇರಬೇಕು ವಿಧಾನ ಪರಿಷತ್ ಅಂತ ಎಲ್ಲರೂ. ಯಾರು ಕಾರಣ ನಿಮಗೆ ಆಯ್ಕೆ ಆಗೋದಕ್ಕೆ, ಟಿಕೆಟ್ ಸಿಗೋದಕ್ಕೆ? ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆಜಿಯವರು,
ಆಮೇಲೆ ನಮ್ಮ ಭಾಗದ ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆಜಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ತಿಪ್ಪಣ್ಣ ಕಾಮಕನೂರ್ ಅವರ ಮತಗಳು. ಕ್ಯಾಮರಾಮನ್ ಪ್ರಣೇಶ್ ಜೊತೆ ಕಿರಣ್ ಹನ್ನೆರಡು, ಟಿವಿ 9 ಬೆಂಗಳೂರು.